ವಿಶಾಲು, ಏನೇ ಇದು ನಡುಮನೆ ತುಂಬಾ ಕಸ ತುಂಬ್ಕೊಂಡು ಕೂತಿದ್ಯಾ? ಇದು ಕಸ ಅಲ್ಲ, ಇದು ಪುಸ್ತಕಗಳು ರೀ. ಆಯ್ತಾಯ್ತು, ಪುಸ್ತಕನೇ. ಯಾಕೆ ತಂದೆ? ರೀ, ಮಾರ್ಕೆಟ್ ಅಲ್ಲಿ ಇದು ತುಂಬಾ ಚೀಪ್ ಆಗಿ ಸಿಗ್ತಾ ಇತ್ತು, ಅದಕ್ಕೆ ತಗೊಂಡ್ ಬಂದೆ. ಮಾರ್ಕೆಟ್ ನಲ್ಲಿ ಯಾವುದೇ ವಸ್ತು ಚೀಪ್ ಆಗಿ ಸಿಗ್ಲಿ, ಅದರಿಂದ ನಿನ್ಗೆ ಉಪಯೋಗ ಆಯ್ತೋ ಇಲ್ವೋ, ಒಟ್ನಲ್ಲಿ ಮನೆಗೆ ತಂದ್ಬಿಡ್ತೀಯ. ಮೊನ್ನೆ ಕೆಮ್ಮಣ್ ತಂದೆ, ಇವತ್ತು ಪುಸ್ತಕ ತಂದಿದ್ಯಾ, ನಾಳೆ ಇನ್ನೇನ್ ತರ್ತೀಯೋ? ಮದ್ವೆ ಆದಾಗ ನೀವು ನಂಗೆ ತುಂಬಾ ಚೀಪ್ ಆಗಿ ಸಿಕ್ಕಿದ್ರಿ. ಅದು ನನ್ ದುರದೃಷ್ಟ, ನಿನ್ನ ಅದೃಷ್ಟ. ಹೌದು, ನಿಮ್ಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಅಯ್ಯೋ, ಮೊಮ್ಮಗು ಬರೋ ವಯಸ್ಸಲ್ಲಿ ಆಗೋಗಿರೋ ನಿಮ್ಮ ಮದ್ವೆ ಬಗ್ಗೆ ಯಾಕೆ ಕಿತ್ತಾಡ್ತೀರಾ? ಮಗಳೇ, ಈ ಪುಸ್ತಕದ ಧೂಳಿಂದ ನನ್ಗೆ ಆತ್ಮ ಬರೋದು ಗ್ಯಾರಂಟಿ. ಬಿಡ್ತು ಅನ್ರಿ, ಮೇಡಮ್ ಭಾಷಣದಲ್ಲಿ ಏನ್ ಹೇಳಿದ್ದಾರೆ? ಪ್ರತಿ ಒಂದು ಮನೆಗೂ ಒಂದೊಂದು ಲೈಬ್ರರಿ ಇರ್ಲೇಬೇಕು ಅಂತ. ನಮ್ಮ ಮನೆಯಲ್ಲಿ ಇಲ್ವಲ್ಲ, ಅಮ್ಮ ರೆಡಿ ಮಾಡ್ತಾ ಇದ್ದಾಳೆ. ಕರೆಕ್ಟ್ ಆಗಿ ಹೇಳಿದೆ ಪುಟ್ಟ. ಬರೀ ನಾನ್ ಶೆಲ್ಫ್ ಕ್ಲೀನ್ ಮಾಡಿದೀನಿ, ಎಲ್ಲರೂ ಸೇರ್ಕೊಂಡು ಪುಸ್ತಕ ಜೋಡಿಸೋಣ. ಸೂಜಿ, ನನಗೆ ಯಾವ್ದೋ ಕೆಲಸ ಜ್ಞಾಪಕ ಬರ್ತಾ ಇದೆ, ಹೋಗ್ಬಿಟ್ಟು ಬರ್ತೀನಿ. ಏನೋ ಕೆಲ್ಸ? ಅರ್ಜೆಂಟ್ ಆಗಿ ಕುಂಟೆ ಬಿಲ್ ಆಡ್ಬೇಕು ಕಣೆ. ಅದೇಗ ಒಬ್ಬನೇ ಆಡ್ತೀಯಾ? ನಾನು ಬರ್ತೀನಿ, ನಡಿ. ರೆಡಿ, 1 2 3. ನನ್ಗೆ ಹಿತ್ತಲ್ಲೇ ಕೆಲಸ ಇದೆ, ಬರ್ತೀನಿ. ಮೊದ್ಲು ಪುಸ್ತಕ ಜೋಡಿಸ್ಬಿಟ್ಟು ಆಮೇಲೆ ಹೋಗಿ. ವಿಶಾಲು ಅವ್ರೆ, ಕವಿತಾ, ಕುತ್ಕೋ. ಚೆನ್ನಾಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಏನ್ ಇಷ್ಟೊಂದು ಪುಸ್ತಕಗಳು? ಇದೆಲ್ಲ ನಂದೇ ಪುಸ್ತಕಗಳು. ನಿಮ್ಮನೇಲಿ ಯಾರು ಓದ್ತಾರೆ? ಜನರಲ್ ನಾಲೆಜ್ ಬೆಳೆಸ್ಕೊಳ್ಳೋಕೋಸ್ಕರ ನಾನು ಬೇಜಾರಾದಾಗೆಲ್ಲ ಓದ್ತಾ ಇರ್ತೀನಿ. ಮತ್ತೆ ಲಾ ಪುಸ್ತಕಗಳು ಇದೆ? ಮದ್ರನ್ ಲಾ ಆಗಕ್ ಮುಂಚೆ ಲಾ ಬಗ್ಗೆ ಗೊತ್ತಿರ್ಬೇಕು ಅಂತ ಓದ್ತಾ ಇರ್ತೀನಿ ಅಷ್ಟೇ. ಪುಸ್ತಕ ಕೊಡಿ. ತಗೊಳ್ಳಿ. ಈ ಪುಸ್ತಕಗಳನ್ನೆಲ್ಲ ನಾನೇ ರದ್ದಿ ಪೇಪರ್ ಒನ್ಗೆ ಹಾಕಿದ್ದೆ. ಕವಿತಾ ಅವ್ರೆ, ಈ ಪುಸ್ತಕ ಎಲ್ಲ ನಿಮ್ದ? ನೋಡಿ, ಎಲ್ಲ ಪುಸ್ತಕಗಳ ಮೇಲೂ ಕವಿತಾ ಅಂತಾನೆ ಇದೆ. ಕೊಡಿ ಇಲ್ಲಿ. ಇರ್ಲಿ ಬಿಡು ಕವಿತಾ, ಅದ್ರಲ್ಲಿ ಏನಿದೆ? ನೀನು ರದ್ದಿ ಪೇಪರ್ನ ಅವ್ನ್ ಮಾರ್ದೆ, ಅವನ ಹತ್ರ ನಾನ್ ಕೊಂಡ್ಕೊಂಬಂದ್ ಓದ್ತಾ ಇದ್ದೀನಿ. ಅದಿರ್ಲಿ, ನಿಮ್ ಯಜಮಾನ್ರು ಏನ್ ಓದಿದ್ದಾರೆ? ಅಯ್ಯೋ, ಅವ್ರೇನ್ ಓದಿದ್ದಾರೆ? ದಿನಾ ಬೆಳಗ್ಗೆ ಎದ್ದು ಪಕ್ಕದ ಮನೆಯಿಂದ ದಿನಪತ್ರಿಕೆ ತಂದು ಓದ್ತಾರಷ್ಟೇ. ಅದ್ ಅವ್ರು ನೋಡಿದ್ರೇನೆ ಗೊತ್ತಾಗತ್ತೆ. ಶಾಲೋರೆ, ಅವ್ರು ಸಾಯೋಕ್ ಮುಂಚೆನೆ ಗ್ರಾಜುಯೇಟ್ ಮಾಡಿಸ್ಬಿಡಿ. ಯಾಕೆ? ಸ್ವರ್ಗದಲ್ಲಿ ಗ್ರಾಜುಯೇಟ್ಸ್ಗೆ ಬೇರೆ ಜಾಗನೇ ಇರುತ್ತಂತೆ. ಹೌದಾ? ನೋಡಿ, ನಾನು ಗ್ರಾಜುಯೇಟು, ನನ್ ಮದ್ವೆ ಆಗ್ತಿರೋ ಹುಡುಗ ಡಬಲ್ ಗ್ರಾಜುಯೇಟು. ಅಷ್ಟೇ ಯಾಕೆ, ನಮ್ಮ ಮನೇಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮಜ್ಜಿ, ನಮ್ ತಾತ ಎಲ್ರೂ ಗ್ರಾಜುಯೇಟ್ಸೇ. ವಿಶಾಲು, ಏನೇ ಅದು ಗುಸು? ಅದೇನಿಲ್ಲ ರೀ, ಅವಳು ಮದ್ವೆ ಆಗ್ತಿದ್ದಾಳಲ್ಲ, ಆ ವಿಷಯ ಹೇಳ್ತಾ ಇದ್ದಾಳೆ. ವಿಶಾಲ್ ಅವ್ರೆ, ನಾನು ಹೇಳಿದ ಜ್ಞಾಪಕ ಇರ್ಲಿ. ನಾನು ಹಿಂಗ್ ಬರ್ತೀನಿ. ಓಕೆ ಕವಿತಾ, ಬಾಯ್. ವಿಶಾಲು, ಪುಸ್ತಕ ಜೋಡಿಸಿ ಧೂಳು ಕುಡ್ದು ಸಾಕಾಯ್ತು. ನಾನು ಈ ಕೆಲಸ ಮಾಡಲ್ಲ. ರೀ, ನೀವ್ ನಂಗೆ ಸಹಾಯ ಮಾಡದೇ ಇದ್ರು ಪರವಾಗಿಲ್ಲ, ನಂದೊಂದು ಮಾತನಾಡಿಸ್ಕೊಡ್ತೀರಾ? ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಬೇಕಾದ್ರೂ ಹೇಳು, ಮಾಡ್ತೀನಿ. ನೀವ್ ಆದಷ್ಟು ಬೇಗ ಗ್ರಾಜುಯೇಟ್ ಆಗ್ಬೇಕು. ರಂಗನ, ಈಗಿನ ಕಾಲದಲ್ಲಿ ವಿದ್ಯೆ ಇಲ್ದವ್ರಿಗೆ ಬೆಲೆನೇ ಇಲ್ಲ. ವಿದ್ಯೆ ಇಲ್ಲದವನ ಮುಸುಡಿ ಹದ್ದಿನ ಮುಸುಡಿ ಅಂತ ಸರ್ವಜ್ಞ ಹೇಳಿದಾರೆ. ನಿನ್ನ ಹತ್ರ ಬಂದು ಪರ್ಸನಲ್ ಆಗಿ ಹೇಳಿದ್ರ? ನನಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ರೀ, ಗ್ರಾಜುಯೇಷನ್ ಮಾಡಿದವ್ರಿಗೆ ಬೇರೆ ಸ್ವರ್ಗನೇ ಇರುತ್ತಂತೆ. ಹೌದು, ವಿಧಾನ ಪರಿಷತ್ತಲ್ಲಿ ಕೂಡ ಸದಸ್ಯರನ್ನ ಆಯ್ಕೆ ಮಾಡಕ್ಕೆ ಗ್ರಾಜುಯೇಟೇ ಬೇಕು ಅಂತಿದ್ದಾರೆ. ಎತ್ತೆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ MP ಶಂಕರ್ ಅವರು ಏನಂತ ಹಾಡಿದಾರೆ ಗೊತ್ತಾ? ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ನಿರನಾಮ. ಯಾವ ಸರ್ಟಿಫಿಕೇಟ್ ನಮ್ಮ ಜೊತೆ ಮೇಲೆ ಬರೋದಿಲ್ಲ, ತಿಳ್ಕೊ ಮಂಕೆ. ರೇ, ಸುಮ್ನೆ ಇರಿ. ರಂಗನಾಥ್ನ ಹೇಗ್ ಓದಿಸ್ಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಈ ವಯಸ್ಸಲ್ಲ ಇದು ಪಾಯಿಂಟ್. ರಂಗನಾಥ್, ನಿಮ್ಗೆ ಏನ್ ಮಹಾ ವಯಸ್ಸಾಗಿದೆ. ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ ತಾತ ಅವ್ರು 90ನೇ ವಯಸ್ಸಿನಲ್ಲಿ MA ಇನ್ ಫಿಲಾಸಫಿ ಮಾಡಿದ್ರು. ಅದಾದ್ಮೇಲೆ MA ಇನ್ ಹಿಸ್ಟ್ರಿ ಮಾಡಿದ್ರು. ಅದಾದ್ಮೇಲೆ MA ಇನ್ ಜಾನಪದ ಮಾಡಿದ್ರು. ಅದಾದ್ಮೇಲೆ MA ಇನ್ ಎಕನಾಮಿಕ್ಸ್ ಮಾಡಿದ್ರು. ಅದು ಸಾಲದು ಅಂತ ಅವ್ರು 95ನೇ ವಯಸ್ಸಿನಲ್ಲಿ MA ಇನ್ ಇಂಗ್ಲಿಷ್ ಮಾಡಿದ್ರು. ಅಲ್ಲಿಗೆ ಪಾಪ 5 MA ಕಟ್ಟಿಬಿಟ್ಟಿದ್ದಾರೆ. ಮೇಡಮ್, ಕೊನೆ ರಿಸಲ್ಟ್ ಬರೋವಾಗ ನಿಮ್ ತಾತ ಇದ್ರ ಹೋಗ್ಬಿಟ್ಟಿದ್ರ? ರಂಗನಾಥ್, ಓದದಷ್ಟು ತಲೆ ಚುರುಕಾಗತ್ತೆ, ಆಯಸ್ ಜಾಸ್ತಿ ಆಗತ್ತೆ, ವಯಸ್ಸು ಕಡಿಮೆ ಆಗತ್ತೆ. ನಮ್ ತಾತ ಒಂದೊಂದ್ ವರ್ಷ ಓದಿದಾಗ್ಲೂ 5-5 ವರ್ಷ ಚಿಕ್ಕವರಾಗ್ತಾ ಬಂದ್ರು ಗೊತ್ತಾ? ಹೌದಾ ಮೇಡಮ್? ನೋಡಿದ್ರಾ, ಅದಕ್ಕೆ ಮೇಡಮ್ ಹೇಳ್ತಾ ಇರೋದು ನೀವು ಕಾಲೇಜ್ಗೆ ಹೋಗಿ ಓದಿ ಅಂತ. ನನ್ ಕೈಲಿ ಆಗಲ್ಲ ಅಷ್ಟೇ. ಯಾಕಾಗಲ್ಲ ರಂಗನಾಥ್? ನೀವು ಕಾಲೇಜ್ಗೆ ಹೋಗಿ ಆಗ ಚುರುಕು ಆಗ್ತೀರಾ, ಚಿಕ್ಕವರು ಆಗ್ತೀರಾ. ಇದೆಲ್ಲ ಆಗದೋಗೋದ್ ಕೆಲ್ಸ ಅಂತ ಹೇಳು. ನಾವ್ ಏನ್ ಹೇಳಿದ್ರು ಅಷ್ಟೇ, ಹೆಣ್ಮಕ್ಳು ನಮ್ಮ ಮಾತು ಕೇಳಲ್ವೋ? ಒಂದು ಕೆಲಸ ಮಾಡು, ನೀನು ಕಾಲೇಜ್ ಹೋಗು, ಅಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳನ್ನ ಹಿಡಿದು ನಮ್ಮನೆ ಕಡೆ ಬಿಟ್ಬಿಡು. ಸೂಜಿ, ಎಷ್ಟೊತ್ತು ರೆಡಿ ಆಗೋದು? ಕಾಲೇಜ್ ಹೋಗಕ್ ಲೇಟ್ ಆಗಲ್ವಾ? ನಾನ್ ರೆಡಿ ಇದೀನಿ ಕಣೋ, ನಮ್ಮ ಅಪ್ಪ ರೆಡಿ ಆಗ್ಬೇಕು. ಅಂಕಲ್ ಯಾಕೆ ನಮ್ ಕಾಲೇಜಿಗೆ ಬರ್ಬೇಕು? ನಮ್ಮಮ್ಮ ನಮ್ಮ ಅಪ್ಪನ ಅದೇ ಕಾಲೇಜ್ಗೆ ಸೇರ್ಸಿರೋದು. ಅಯ್ಯೋ, ಅಪ್ಪ ಬೇಗ ಬಾ.
ಏನಯ್ಯ ನೋಡ್ತೀನೋ ನಿಮ್ಮಿಬ್ಬರಿಗಿಂತ ನಾನು ಹೆಂಗಾಗಿ ಹೆಂಗೆಂಗೋ ಕಾಣಿಸ್ತಾ ಇದ್ದೀನಿ. ಗಣೇಶ ನಿನ್ಗೋಸ್ಕರ ಎಷ್ಟೊತ್ತ ಕಾಯೋದು? ರಂಗನಾಥವ್ರೆ, ಕಾಲೇಜ್ಗೆ ಹೋಗೋರು ನೀವು, ಪುಸ್ತಕ ತರೋಣ ನಾನು. ರೀ ಕಾಲೇಜ್ಗೆ ಹೋಗೋರು ತಮ್ಮ ಪುಸ್ತಕನ ಟಿಫಿನ್ ಬಾಕ್ಸ್ ನ ತಾವೇ ಹೊತ್ಕೊಂಡು ಹೋಗ್ಬೇಕು. ಸ್ವಾಮಿ ದರ್ಶನಕ್ಕೆ ಹೋಗೋರು ಬೇರೆಯವ್ರ ತಲೆ ಮೇಲೆ ಇರುಮುಡಿ ಹೊರ್ಸಲ್ಲ, ಅದು ನಮ್ ಸಂಪ್ರದಾಯ. ಸಾಕು ಮಾಡೆ ನೀನು ಪ್ರವಚನ ಕೊಡೆ. ಹುಷಾರಾಗಿ ಹೋಗ್ ಬನ್ನಿ. ಆಯ್ತಾಯ್ತು ಬರ್ತೀವಿ. ಶೆಲ್ವಿಗೋ ಬಾಯ್. ವಿಶಾಲವ್ರೆ, ಟಿಫಿನ್ ಬಾಕ್ಸ್ ಅಂತ ಆಯ್ತಲ್ಲ, ನಾನು ಇನ್ನು ಹೋಗ್ತೀನಿ. ಜಾಣೇಶ, ನಿಂಗ್ ಟಿಫಿನ್ ಬಾಕ್ಸ್ ತಗೊಂಡ್ ಬಾ ಅಂತ ಮಾತ್ರ ನಾನು ಇಲ್ಲಿ ಕರ್ದಿಲ್ಲ. ಮತ್ತೆ? ಇನ್ ಮುಂದೆ ನೀನು ಓದು ಬರಹ ಕಲಿಬೇಕು. ಅಪ್ಪ ಬುಕ್ ಇರೋದು ತಿರ್ಗಸಕ್ಕಲ್ಲ, ಬರೆಯಕ್ಕೆ. ಪೂಜೆ ದುಬೈಗೆ ಪೆಟ್ರೋಲಾ, ಅಪ್ಪನ್ಗೆ ಬುದ್ಧಿನಾ? ಅಂಕಲ್, ನಿಮಗ್ ಬುದ್ಧಿ ಇಲ್ಲ ಅಂತ ತಾನೇ ನಾವು ಕಾಲೇಜಿಗೆ ಸೇರಿಸಿದ್ದು. ಅಲ್ಲಿ ಬರ್ತಾ ಬರ್ತಾ ಯಾಕೋ ನೀನು ನನ್ ಶತ್ರು ಆಗುತ್ತೆ. ಅಪ್ಪ, ಇಂದಿನ ಶತ್ರುನೇ ನಾಳೆಯ ಮಿತ್ರ ಅನ್ನೋದ್ ಮರಿಬೇಡ. ಯಾಕೋ ಮಾತು ವರ್ಕೌಟ್ ಆಗ್ತಾ ಇಲ್ಲ. ಸೈಲೆಂಟ್ ಆಗಿ ಸೈಡಲ್ಲಿ ಹೋಗೋದೇ ವಾಸಿ. ತಗೊಳ್ಳೋ ಶಂಕರ, ನಿನ್ಗಂತ ಬಂದ್ ತಂದಿದ್ದೀನಿ. ನನ್ ಬಂದ್ ತಿನ್ಸಿ ಎಲ್ಲಾರು ಬಂದ್ ತರ ಮಾಡ್ತಾ ಇದ್ರು. ಬಂದ್ ತರ ಏನೋ, ಡ್ರಮ್ ತರ ಆದ್ರೆ ಇನ್ನೂ ಚೆನ್ನಾಗ್ ಕಾಣಿಸ್ತೀಯ. ಅಲ್ ನೋಡ್ರೆ, ಸೂಜಿ ಯಾರನ್ನೋ ಕರ್ಕೊಂಡ್ ಬರ್ತಿದ್ದಾಳೆ. ಏಯ್, ಯಾರೇನು ಒಳ್ಳೆ ತಾತ ತರ ಇದೆ ನೋಡೋದಿಕ್ಕೆ. ಈ ತಾತಂಗೆ ಕ್ಯಾಂಪಸ್ ಅಲ್ಲಿ ಏನ್ ಕೆಲ್ಸ? ಇರ್ಲಿ ಬಿಡ್ರೆ, ನಮ್ ಶಂಕರಂಗೂ ಒಬ್ಬ ಫ್ರೆಂಡ್ ಸಿಕ್ತಂಗ ಆಯ್ತು. ನನಗ್ ನೀವು 4 ಜನ ಬಿಟ್ರೆ ಇನ್ಯಾರು ಫ್ರೆಂಡ್ಸ್ ಬೇಕಾಗಿಲ್ಲ. ಏಯ್, ಆ ತಾತಂಗ್ ರೇಗ್ಸಿ ಮಜಾ ತಗೊಳ್ಳೋಣ. ಹಾಯ್ ಫ್ರೆಂಡ್ಸ್. ಇವರೆಲ್ಲ ನನ್ ಫ್ರೆಂಡ್ಸ್, ಅಶ್ವಿನಿ, ಶಂಕರ್, ಅನಿತಾ, ಸೌಮ್ಯ, ಕಲಾ. ಹಾಯ್ ಬಟರ್ಫ್ಲೈಸ್. ಯಾರ್ ನೀವು? ನನ್ನ ಹೆಸರು ರಂಗನಾಥ್ ಅಂತ. ನಾನು ಸೂಜಿಗೆ. ನೀ ನಮ್ಮಪ್ಪ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗ್ಬಾರ್ದು. ಅಪ್ಪ ಮಗಳು ಒಟ್ಟಿಗೆ ಕಾಲೇಜಿಗೆ ಬರ್ತೀವಿ ಅಂದ್ರೆ ನಗಲ್ವಾ? ಅದು ಅಲ್ಲದೆ ಅಪ್ಪ ಮಗಳ ಜೊತೆ ಹಳ್ಳಿಯನ್ನು ಬರ್ತಾ ಇದ್ದಾನೆ ಅಂದ್ರೆ ನನ್ನ ಮಾನ ಮರ್ಯಾದೆ ಏನ್ ಹಾಕ್ಬೇಡ. ಅದಕ್ಕೆ ನೀ ಕಾಲೇಜ್ ಮಾಜಿ ಸ್ಟೂಡೆಂಟ್, ಸ್ಟಡಿ ಅರ್ಧಕ್ಕೆ ನಿಂತು ಹೋಗಿತ್ತು, ಇವಾಗ ಕಂಟಿನ್ಯೂ ಮಾಡಕ್ ಬರ್ತಾ ಇದೀನಿ ಅಂತ ಸುಳ್ಳು ಹೇಳು. ನನ್ನ ಬಾಯಲ್ಲಿ ಸುಳ್ಳು ಹೇಳೋ ಸಾಧ್ಯನೇ ಇಲ್ಲ. ಹಾಗಿದ್ರೆ ಆ ಹುಡುಗಿರ್ ನಾನೇ ಹೇಳ್ಬಿಡ್ತೀನಿ. ಅಲ್ಲಿ ನಮ್ ಫ್ರೆಂಡ್ಸ್ ಹತ್ರ ನಿಂದೇನ್ ಕೆಲ್ಸ? ನೀನ್ ಕ್ಲಾಸಿಗೆ ಹೋಗೋ, ಬ್ರೇಕ್ ಅಲ್ಲಿ ಸಿಗೋ, ಕುಂಟೆ ಬೆಲೆ ಆಡೋಣ. ನೀನ್ ಇವತ್ತು ನನಗೆ ಮಾಡ್ತಾ ಇರೋ ಅವಮಾನಕ್ಕೆ ಇವತ್ತು ನಾನ್ ನಿನ್ ಜೊತೆ ಕುಂಟೆ ಬೆಲೆ ಆಡಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇದೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್. ನೀವು ಅವನ ಜೊತೆ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಸರಿ ಬಿಡು, ಇನ್ಮೇಲೆ ಅವನ್ ಜೊತೆ ಮಾತಾಡಲ್ಲ. ಏ ಸೂಜಿ, ಯಾವ್ದೋ ಇದು ಆಂಟಿಕ್ ಪೀಸು? ಶಟ್ ಅಪ್. ನಾನು ಆಂಟಿಕ್ ಪೀಸ್ ಅಲ್ಲ, ಬ್ಯೂಟಿಕ್ ಪೀಸ್. ಇವ್ರು ನಮ್ ಮನೆ ಹತ್ರನೇ ಇರೋದು. ನೀನು ಸುಳ್ಳು ಹೇಳೋದು ನನಗೆ ಇಷ್ಟ ಆಗಲ್ಲ. ನಿಜ ಹೇಳೋಕ್ ನನಗ್ ಇಷ್ಟ ಇಲ್ಲ. ನಮ್ ಪಕ್ಕದ ಮನೆಯಲ್ಲೇ ಇರೋದು. ಸ್ಟಡಿ ಅರ್ಧಕ್ಕೆ ನಿಂತು ಹೋಗಿತ್ತಂತೆ, ಕಂಟಿನ್ಯೂ ಮಾಡಕ್ ಮತ್ತೆ ಕಾಲೇಜ್ ಜಾಯಿನ್ ಮಾಡಿದ್ದಾರೆ. ಓ, ಮಾಜಿ ಸ್ಟೂಡೆಂಟು. ಆದ್ರೆ ನಮ್ ಕಾಲೇಜ್ಗೆ ಯಾಕೆ ಬಂದ್ರು? ನಮ್ ಪಕ್ಕದ ಮನೆನೇ ಅಲ್ವಾ, ನನ್ಗೂ ಕಂಪ್ನಿ ಇರುತ್ತೆ ಅಂತ ಇದೇ ಕಾಲೇಜ್ ಜಾಯಿನ್ ಮಾಡಿದ್ರು. ಪರವಾಗಿಲ್ಲ ಕಣೆ, ಒಳ್ಳೆ ಕಂಪ್ನಿನೇ, ನೋಡಕ್ಕೂ ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಹೇರ್ ಸ್ಟೈಲ್ ಏನ್ ಹೀಗಿದೆ? ಇದು ಗಾಡ್ ಗಿಫ್ಟ್. ಹುಟ್ಟಾಗಿಂದ ತಲೆ ಬಾಚೆ ಇಲ್ವಾ? ಶಟ್ ಅಪ್. ಇದು ಅಲ್ಟ್ರಾ ಮಾಡರ್ನ್ ಹೇರ್ ಸ್ಟೈಲ್ ಅಮ್ಮ. ಅಂಕಲ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಇದನ್ನ ನನ್ ಕೊಡ್ತೀರಾ? ಜಾಣೇಶ, ಯಾಕೋ ಸುಮ್ನೆ ನಿಂತಿದ್ಯಾ? ತಿದ್ದಕ್ಕಾಗಲ್ವಾ? ಮೇಡಮ್, ತುಂಬಾ ಕಷ್ಟ ಆಗ್ತಾ ಇದೆ, ನನ್ ಬಿಟ್ಬಿಡಿ, ನಾನ್ ಮನೆಗೆ ಹೋಗ್ಬಿಡ್ತೀನಿ. ಜಾಣೇಶ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಓದಕ್ಕೆ ಬರೆಯಕ್ಕೆ ಬರ್ಬೇಕು ಕಣೋ. ಅದಕ್ಕೆ ಹೇಳ್ತಾ ಇರೋದು, ಓದ್ಕೊಳಕ್ಕೆ ಬರ್ಕೊಳಕ್ ಕಲ್ತ್ಕೊಳೋ ಅಂತ. ಕರ್ಮ. ಓ ಭಗವಂತ, ಈ ವಯಸ್ಸಲ್ಲಿ ಶಿಕ್ಷೆ ನನಗೆ ಬೇಕಾಗಿತ್ತಾ? ರೀ, ಹೇಗಿತ್ತು ಕಾಲೇಜು? ಬಡ್ದು ಬಿಡ್ತೀನಿ ನಿನ್ನ. ಅದು ಕಾಲೇಜ್, ಅದು ಜೈಲು ಕಡೆ. ಅವರು ಕಾಲೇಜ್ ಹುಡುಗಿರಲ್ಲ, ಕಾಲೇಜ್ ಕಾಟೇರಿಗಳು. ಅವ್ರು ನನ್ನ ರೇಗಿಸ್ತಾರೆ, ಕಿರಿಲ್ ಮಾಡ್ತಾರೆ. ಅಮ್ಮ, ನಿಂಗೊಂದ್ ವಿಷಯ ಗೊತ್ತಾ? ನನ್ ಕಾಲೇಜಲ್ಲಿ ಇವ್ರು ನಮ್ಮ ಅಪ್ಪ ಅಂತ ಯಾರಿಗೂ ಹೇಳೇ ಇಲ್ಲ. ಯಾಕೆ? ಹೇಳಿದ್ರೆ ನನಗ ಅವಮಾನ ಆಗ್ತಾ ಇರ್ಲಿಲ್ವಾ? ನೋಡೇನೆ, ಕಾಲೇಜ್ ಹೋಗಿ ಕಲಿಯೋದು ಇಂಥದ್ದೇ. ಅಪ್ಪನ ಅಪ್ಪ ಅಂತ ಇರೋದು. ಓದು ಬರಹ ಕಲಿಯೋರೆಲ್ಲ ಅಪ್ಪನ ಅಪ್ಪ ಅಂತ ಕರೀದೇ ಇದ್ರೆ ನನಗೆ ಯಾಕೆ ಬೇಕಿದಲ್ಲ? ಸುಮ್ನೆ ನಿಂತ್ಕೊಂಡು ಲೆಕ್ಕ ಮಾಡೋ. ಅಯ್ಯೋ, ಆಯಿ ಬೇಕಾದ್ರೆ ಬರೀತೀನಿ, ಲೆಕ್ಕ ಮಾತ್ರ ಮಾಡಕ್ಕಾಗಲ್ಲ. ಜಾಣೇಶ, ರೀ, ಹುಡುಗಿರು ಜಾಸ್ತಿ ಇರೋ ಕಾಲೇಜಲ್ಲಿ ಹುಡುಗರು ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗ್ತಾರೆ, ಗೊತ್ತಾ ನಿಮ್ಗೆ? ಹುಡುಗರು ಕಾಲೇಜ್ ಹೋಗ್ಬೋದು, ಆದ್ರೆ ನನ್ನಂತ ಅಂಕಲ್ಗಳು ಕಾಲೇಜ್ ಹೋಗ್ಬಾರ್ದು. ಹುಡುಗಿರು ನನ್ಗೆ ಎಷ್ಟು ರ್ಯಾಗ್ ಮಾಡಿದ್ರು ಗೊತ್ತೇನೆ. ಸಾಕ್, ಸುಮ್ನೆ ಇರಪ್ಪ. ಅಮ್ಮ ಮಾಡೋ ರ್ಯಾಗಿಂಗ್ ಇಂತನಾ? ಸೂಜಿ, ಅಲ್ಲಿ ನೋಡ್ರೆ ಸೂಜಿ ಅಂಕಲ್. ಏಯ್, ಇವತ್ತು ಸ್ವಲ್ಪ ರೇಗ್ಸಿ ಮಜಾ ತಗೊಳ್ಳೋಣ. ಏ ಸೂಜಿ, ಬನ್ನಿ ಇಲ್ಲಿ ಇಬ್ರು. ಏನೇ ಕಲಾ? ಏನೇ ಸೂಜಿ, ಇವತ್ತು ಗುಡ್ ಮಾರ್ನಿಂಗ್ ಹೇಳಿಲ್ವಲ್ಲೇ? ಗೇಟ್ ಹತ್ರನೇ ಹಾಯ್ ಹೇಳದ್ನಲ್ಲೇ. ನೀನ್ ಹೇಳ್ದೆ ಅಮ್ಮ, ಎಲ್ಲಿ ನಿಮ್ ಅಂಕಲ್ ಹೇಳಿಲ್ವಲ್ಲ? ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ. ಹಾಯ್ ಗುಡ್ ಮಾರ್ನಿಂಗ್. ಇನ್ನು ಸ್ವಲ್ಪ ಚೆನ್ನಾಗಿ ಹೇಳ್ರಿ. ಹಾಯ್ ಗುಡ್ ಮಾರ್ನಿಂಗ್. ಇನ್ನ ಚೆನ್ನಾಗಿ ಹೇಳ್ರಿ. ಹಾಯ್ ಗುಡ್ ಮಾರ್ನಿಂಗ್. ಸ್ವಲ್ಪ ಜೋರಾಗಿ ಹೇಳ್ರಿ. ಹಾಯ್ ಕಲರ್ಸ್ ಗುಡ್ ಮಾರ್ನಿಂಗ್. ಹಾಗಲ್ರಿ,
ಸಲ್ಯೂಟ್ ಹೊಡ್ದೆ ಹೇಳ್ರಿ. ಗುಡ್ ಮಾರ್ನಿಂಗ್. ಯಾಕ್ರೆ 5 ಸತಿ ಗುಡ್ ಮಾರ್ನಿಂಗ್? ನಾವ್ 5 ಜನ ಇದೀವಲ್ವಾ, ಅದಕ್ಕೆ 5 ಸಲ ಗುಡ್ ಮಾರ್ನಿಂಗ್. ಅನಿತಾ, ನಮ್ ಕಾಲೇಜ್ ಬರೋ ಹುಡುಗರು ಓಕೆನಾ ಅಂತ ಟೆಸ್ಟ್ ಮಾಡ್ಬೇಕಲ್ಲ. ಹಲೋ ಗರ್ಲ್ಸ್, ಈ ಕಾಲೇಜ್ ಪ್ರಿನ್ಸಿಪಾಲ್ ನನ್ನ ಟೆಸ್ಟ್ ಮಾಡಿದ್ದು ಆಯ್ತು, ಕಾಲೇಜಲ್ಲಿ ಫಿಕ್ಸ್ ಮಾಡಿದ್ದು ಆಯ್ತು, ನೀವೇನ್ ಟೆಸ್ಟ್ ಮಾಡೋದು? ಅದ್ ಬೇರೆ ಟೆಸ್ಟ್, ಇದ್ ಬೇರೆ ಟೆಸ್ಟ್ ರೀ. ಈ ರಸ್ತೆ ಎಷ್ಟುದ್ದ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ಹಲೋ ನಾಟಿ ಗರ್ಲ್, ಈ ರಸ್ತೆ ಎಷ್ಟುದ್ದ ಇದೆ ನನಗೇನು ನಿನಗೇನು?